ಹಲೋ, ಎಲ್ಲರೂ ಹೇಗಿದ್ದೀರಾ? ನಮಸ್ಕಾರ. ನಾನು ಆಶಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮನೇಲೇ ಧೂಪ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಏನು ಗೊತ್ತಾ? ಆ, ಮೊನ್ನೆ ದೀಪಾವಳಿ ಹಬ್ಬ ಆಯ್ತಲ್ಲ, ಆವಾಗ ಹಬ್ಬದಲ್ಲಿ ಹೊನ್ನಾರ್ಕೆ ಹೂವು, ತಂಟೆ ಹೂವು ಅಂತ ಹೇಳ್ತಾರಲ್ವಾ, ಆ ಹೂವನ್ನು ತುಂಬ ತಂದಿದ್ರು ಅಪ್ಪಾಜಿ. ಹೆಂಗಿದ್ರೂ ಒಂದಷ್ಟು ಹೂವು ಹಬ್ಬಕ್ಕೆ ಯೂಸ್ ಮಾಡ್ತೀವಿ, ಇನ್ನೊಂದು ಅಷ್ಟು ಹೂವು ಭಾಳ ಮಿಕ್ಕಿತ್ತು. ಹಾಗಾಗಿ ನಾನು ಮತ್ತು ಅಜ್ಜಿ ಕೂತ್ಕೊಂಡು ಆ ಎಲ್ಲ ಹೂಗಳನ್ನು ಸಪ್ರೇಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಈ ತಂಟೆ ಹೂವಿಂದು ಪೌಡ್ರ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಮುಖಕ್ಕೆ ಹಚ್ಕೊಳ್ತಾ ಬಂದರೆ ಅದು ಕ್ರಮೇಣವಾಗಿ ಮುಖದಲ್ಲಿ ಏನಾದರೂ ಕಲೆಗಳು, ಬೊಂಗು ಆ ಥರದ್ದು ಏನಾದ್ರು ಇತ್ತು ಅಂದರೆ ಅದು ಕ್ರಮೇಣವಾಗಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ನಾನು ಹಾಗಾಗಿ ಧೂಪ ಮಾಡಲಿಕ್ಕೆ ಸ್ವಲ್ಪ ಮತ್ತು ಈ ಥರ ಪೌಡ್ರ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಎರಡೂ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈ ಹೂವು ಆಗಿರೋದನ್ನು ಪೂರ್ತಿಯಾಗಿ ಪೌಡ್ರ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ, ಈ ಮೊಗ್ಗಿರೋದನ್ನು ಧೂಪ ಮಾಡ್ಕೊಳ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಮಾಡಿಬಿಟ್ಟು ಎರಡನ್ನೂ ಒಂದು ವಾರಗಳ ಕಾಲ, ಅಂದರೆ ಹೂವಿಗೆ ಒಂದು 2-3 ದಿನ ಸಾಕಾಗುತ್ತೆ, ಬಟ್ ಮೊಗ್ಗಿದೆ ಅಲ್ಲ ಅದಕ್ಕೆ ಒಂದು ವಾರ ಬೇಕಾಯಿತು. ಸೊ ಎರಡನ್ನೂ ಸಪ್ರೇಟ್ ಮಾಡಿಕೊಂಡು ಸಪ್ರೇಟಾಗಿ ಒಣಗಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಈಗ ಅದು ಅಷ್ಟು ಒಣಗಿದ ಮೇಲೆ ಇಲ್ಲಿ ಅದರ ಜೊತೆಗೇ ನಾನು ಬೇವಿನ ಸೊಪ್ಪನ್ನು ಸಹ ಒಣಗಿಸ್ಲಿಕ್ಕೆ ಇಟ್ಟಿದ್ದೆ. ಇಲ್ಲಿ ನಾನು ಧೂಪ ಮಾಡ್ತಾ ಇರೋದು. ಸೊ ಬೇವಿನ ಸೊಪ್ಪು ಸಹ ಚೆನ್ನಾಗಿ ಒಣಗಿದೆ. ಈಗ ಅದನ್ನೆಲ್ಲನ ಪುಡಿ ಮಾಡ್ಕೊಳ್ಳೋಣ, ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಹಾಗೆಯೇ ನಾನು ಮತ್ತಿನ್ನೇನು ಮಾಡಿದ್ದೆ ಅಂದರೆ, ದೀಪಾವಳಿ ಹಬ್ಬದಲ್ಲಿ ಸುಮಾರು ಹೂಗಳನ್ನು ತರಿಸಿದ್ವಿ ಅಲ್ವಾ ಪೂಜೆಗೆ. ಸೊ ಅದರಲ್ಲಿ ನಾನಿಲ್ಲಿ ಸೇವಂತಿಗೆ ಹೂವನ್ನು ತೊಗೊಳ್ತಾ ಇದ್ದೀನಿ. ಕೆಲವರು ಏನು ಹೇಳ್ತಾರೆ ಅಂದರೆ, ದೇವರ ದೀಪ ಅಂದರೆ ದೇವರ ಮುಡಿಗೆ ದೇವರಿಗೆ ಮುಡಿಸಿರೋ ಹೂವು ಮತ್ತೆ ಮುಡಿಸ್ಲಿಕ್ಕೆ ಯೋಗ್ಯ ಅಲ್ಲ, ಮತ್ತೆ ಬಳಸಲಿಕ್ಕೆ ಯೋಗ್ಯ ಅಲ್ಲ, ಅವನ್ನ ಬಳಸಬಾರ್ದು ಅಂತ ಹೇಳ್ತಾರೆ. ಆದರೆ ನಾನು ತುಂಬ ಕಡೆ ಕೇಳಿದ್ದೀನಿ ಈ ರೀತಿ ಮಾತುಗಳನ್ನು ಹೇಳೋದನ್ನು. ಆದರೆ ಧೂಪನ ಮಾಡಲಿಕ್ಕೆ ನಾವು ಅದನ್ನು ಬಳಸ್ತಾ ಇದ್ವಿ. ಅದನ್ನು ನಿಮಗೆ ಇಷ್ಟ ಇಲ್ಲ ಅಂದರೆ ದೇವ್ರ ಮುಂದೆ ಇಟ್ಬಿಡಿ. ಮನೆಯಲ್ಲಿ ನಮಗೆ ಆ ಸ್ಮೆಲ್ಲು ಪಾಸಿಟಿವ್ ಎನರ್ಜಿ ಬರಲಿಕ್ಕೆ ಬಳಸ್ಬೋದಲ್ವಾ? ಸೊ ಅಲ್ಲಿ ಧೂಪನ ಹಚ್ಕೊಳ್ಳಿ. ಇನ್ನೊಂದು, ನಾವು ಅಂಗಡಿಯಿಂದ ಧೂಪನ ತೊಗೊಂಬರ್ತೀವಿ. ಅವರು ಎಷ್ಟು ನೀಟಾಗಿ ಯಾವ ರೀತಿಯಾಗಿ ಮಾಡಿರ್ತಾರೆ ಅಂತ ಏನಾದರೂ ಗೊತ್ತಾ ನಮಗೆ? ಹೊಟ್ಟೆಗೆ ತಿನ್ನೋ ಆಹಾರನೇ ಕಾಲಲ್ಲೆಲ್ಲ ತುಳ್ಕೊಂಡು ಮಾಡ್ತಾರೆ. ಅಂಥದ್ದು ಅದನ್ನು ಎಷ್ಟು ನಿಯತ್ತಿಂದ ಮಾಡ್ತಾರೆ ಅಂತ ಹೇಳೋಕ್ಕಾಗತ್ತಾ? ಸೊ ಹಂಗೆ ಕಂಪೇರ್ ಮಾಡಿದ್ರೆ ನಾವು ಮನೇಲಿ ಮಾಡ್ಕೊಳ್ಳೋದು ಎಷ್ಟೋ ಬೆಟರ್ ಅಂತ ನನಗನ್ಸುತ್ತೆ. ನನಗಂತೂ ಸಮಾಧಾನ ಇದೆ ಇದನ್ನು. ನಾನೇನು ಇದನ್ನು ಯಾವಾಗಲೂ ಮಾಡಿಲ್ಲ. ಓಕೆ, ನೋಡೋಣ, ಹೆಂಗಿದ್ರು ತಂಟೆ ಹೂವು ತುಂಬ ಇದೆ ಅಲ್ವಾ, ಅದ್ರ ಜೊತೆ ಧೂಪನೂ ಮಾಡೋಣ ಅಂತೇಳಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಹೇಗಿದ್ರೂ ಮೊನ್ನೆ ಬೆರಣಿ ಮಾಡಿದ್ದೆ. ಸೊ ಅದು ಒಂದು ಸ್ವಲ್ಪ ಬೆರಣಿನೂ ತೊಗೊಂಡು, ಸೊ ಇಲ್ಲಿ ಸೇವಂತಿಗೆ ಹೂವು ಹಾಗೆ ತಂಟೆ ಹೂವಿನ ಮೊಗ್ಗು ಅದೆಲ್ಲವನ್ನು ಸಹ ಪೌಡ್ರ್ ಮಾಡಿಕೊಂಡು ಒಂದು ಸಪ್ರೇಟಾಗಿ ಒಂದು ಎರಡೆರಡು ನಾನು ತುಂಬ ಮಾಡ್ಕೊಳ್ತಾ ಇಲ್ಲ. ಅಂದರೆ ನನಗೆ ಸ್ವಲ್ಪ ಆಗುತ್ತೆ ಅಂದ್ಕೊಂಡೆ, ಮಾಡಬೇಕಾದ್ರೆ ಗೊತ್ತಾಯ್ತು ಅದು ಎಷ್ಟು ಪೌಡ್ರ್ ಆಗುತ್ತೆ ಅಂತೇಳಿ. ಬಟ್ ಇದನ್ನೆಲ್ಲ ಮಾಡಲಿಕ್ಕೆ ಸ್ವಲ್ಪ ಪೇಷನ್ಸ್ ಬೇಕೇ ಬೇಕು. ನಾನು ಮನೇಲಿದ್ದೀನಿ, ಫ್ರೀ ಆಗಿದ್ದೀನಿ, ಬೇಜಾರಾಗ್ತಿದೆ ಅಂತ ಟೈಮಲ್ಲಿ ಈ ರೀತಿಯಾಗಿ ಏನಾದರೂ ಮಾಡ್ಬೋದು. ಸೊ ನಾನಿಲ್ಲಿ ಇದಕ್ಕೆ ಒಂದು 15-20 ಕರ್ಪೂರ, ಹಾಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಧೂಪದ ಪೌಡ್ರ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಮಾಡ್ಕೊಂಡ್ಬಿಟ್ಟು ಜರಡಿ ಹಿಡ್ಕೊಂಡಾದರೂ ಮಾಡ್ಕೋಬೋದು. ಯಾಕಂದರೆ ನನಗೆ ತುಂಬ ಸಣ್ಣಕ್ಕೆ ಬೇಕು ಅಂದರೆ, ಇದು ಸ್ವಲ್ಪ ನಾನು ಮಾಡಿರೋದು ತರಿಯಾಗೇ ಇದ್ದೇನೆ. ಯಾಕಂದರೆ ಈ ತಂಟೆ ಹೂವೆಲ್ಲ ಇದೆ ಅಲ್ವಾ, ಅದು ಸ್ವಲ್ಪ ಪುಡಿಯಾಗಿ ಹಾಗೆ ಕಾಣುತ್ತೆ. ಅದು ನಿಮಗೆ ಲಾಸ್ಟಿಗೆ ಗೊತ್ತಾಗುತ್ತೆ ನೋಡಿ. ಸೊ ಇದಿಷ್ಟು ಮಾಡಿಕೊಂಡು ಇದಕ್ಕೆ ನಾನು ಬ್ಯಾಚ್ ವೈಸಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೆ ಅಲ್ವಾ, ಇದಕ್ಕೆ ಮನೆಯಲ್ಲೇ ಮಾಡಿರೋ ದೇಸಿ ತುಪ್ಪ, ಇಲ್ಲಿ ನೋಡಿ ಇದು ಬೆರಣಿದು. ನಾನು ಫಸ್ಟ್ ಕೈಯಲ್ಲಿ ಅಂದೆ, ತುಂಬ ಹೊತ್ತಾಯ್ತು ಅದು. ಸೊ ಹಾಗಾಗಿ ಏನು ಮಾಡಿದೆ ಅಂದರೆ, ಒಂದು ಕವರ್ಗೆ ಹಾಕ್ಕೊಂಡು ಫಸ್ಟು ಕುಟ್ಕುದಲ್ಲಿ ಜಜ್ಜೋಣ ಅಂತೇಳಿ ಕುಟ್ಕುದಲ್ಲಿ ಜಜ್ಜಿಕೊಂಡೆ. ಅದಕ್ಕೂ ಅಷ್ಟು ವರ್ಕ್ ಆಗಲಿಲ್ಲ. ಆಮೇಲೆ ಒಂದು ಕಲ್ಲನ್ನು ತೊಗೊಂಡ್ಬಿಟ್ಟು ಕುಟ್ಕೊಂಡ್ಬಿಟ್ಟು ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು, ಇದಕ್ಕೆ ನಾವು ಏಲಕ್ಕಿ, ಲವಂಗ, ಚಕ್ಕೆ, ಮಸಾಲ ಪದಾರ್ಥಗಳನ್ನು ಸ್ವಲ್ಪ ಬಳಸ್ತೀವಿ. ಯಾಕೆ ಕೆಲವ್ರು ಅಂತಾರೆ, ಇನ್ನೇನು ಒಗ್ಗರಣೆನೂ ಹಾಕಿಬಿಡಿ ಅಂತೇಳಿ. ಅದು ಹಾಗಲ್ಲ. ಆ್ಯಕ್ಚುಲಿ ನಮ್ಮ ಮಸಾಲ ಪದಾರ್ಥಗಳು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ, ನಾವು ನಿಮಗೆ ತುಂಬ ಜನಕ್ಕೆ ನೆನ್ಪು ಮಾಡ್ಕೊಳ್ಳಿ, ಕೋವಿಡ್ ಟೈಮಲ್ಲಿ ಆ ಮಸಾಲ ಪದಾರ್ಥಗಳ ಕಷಾಯನ ಮಾಡಿಕೊಂಡು ಎಷ್ಟು ಜನ ಕುಡ್ದಿದ್ದೀರಾ? ಯಾಕೆ? ಒಳಗಡೆ ಏನಾದರೂ ಕ್ರಿಮಿ ಇದ್ದರೆ ಶುದ್ಧಿ ಆಗಲಿ ಅಂತೇಳಿ. ಅದೇ ರೀತಿ ಅದು ಸುಟ್ಟಿರೋ ವಾಸನೆಯಿಂದ ವಾತಾವರಣದಲ್ಲಿ ಏನಾದರೂ ಕ್ರಿಮಿಗಳಿದ್ದರೆ ಅವು ಸತ್ತೋಗ್ಲಿ ಅನ್ನೋ ಪರ್ಪಸ್ಗೂ ಸಹ ನಾವು ಇದನ್ನು ಮಾಡ್ತೀವಿ. ಹಾಗೆ ನಾನಿಲ್ಲಿ ಹಾಕ್ಕೊಳ್ತಾ ಇರೋದು ಗೋಮೂತ್ರ. ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೋಬೋದು. ನೀವಿಲ್ಲಿ ಗೋಮೂತ್ರನೂ ಬಳಸ್ಬೋದು, ನೀರನ್ನು ಬಳಸ್ಕೋಬೋದು, ಅಥವಾ ರೋಸ್ ವಾಟರನ್ನು ಬಳಸ್ಕೋಬೋದು. ಅಂದರೆ ಉಂಡೆ ಕಟ್ಟೋ ಟೈಪಲ್ಲಿ ನಮಗೆ ಎಷ್ಟು ಹದಕ್ಕೆ ಬೇಕಾಗುತ್ತಲ್ಲ ಅಷ್ಟು ಬಳಸ್ಕೊತ ಹೋಗಬೇಕು. ಜೊತೆಗೆ ಇಲ್ಲಿ ನಾನು ತುಪ್ಪನೂ ಬಳಸ್ತಾ ಇದ್ದೀನಿ. ತುಪ್ಪ ಇನ್ನೊಂದೇನು ಅಂದರೆ, ತುಪ್ಪ ಸುಟ್ಟರೆ ಬೂದಿ ಆಗಲ್ಲ ಅಂಥದ್ದು. ಅದು ವಾತಾವರಣದಲ್ಲಿರೋ ಕ್ರಿಮಿಗಳನ್ನು ಸಾಯಿಸಲಿಕ್ಕೆ ಒಂದು ಔಷಧಿಯಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸುಟ್ಟು ಬೂದಿಯಾಗಿ ಹೊಗೆ ಆಗಲ್ವಂತೆ. ಆ ಪರ್ಪಸ್ಗೆ ಇಲ್ಲಿ ತುಪ್ಪನೂ ಬಳಸಬೇಕು ನಾವು. ಏನು ಹೇಳ್ತಾ ಇದ್ದೆ ಆವಾಗಲೇ ನಾನು ಅಂದರೆ,
ಕೆಲವೊಂದು ಪೂಜೆಗಳಲ್ಲಿ ಅಥವಾ ಮನೆಯಲ್ಲಿ ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡಲಿಕ್ಕೆ ಅಥವಾ ಇನ್ನೂ ಕೆಲವೊಂದು ಪೂಜೆಯಲ್ಲಿ ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ ಮನೆಯಲ್ಲಿ ಧನಾತ್ಮಕವಾಗಿ ಧನಲಕ್ಷ್ಮಿ ಮನೆಗೆ ಬರಬೇಕು ಅಂದರೆ ಕೆಲವೊಂದು ಈ ರೀತಿ ಮಸಾಲ ಪದಾರ್ಥಗಳನ್ನು ಬಳಸ್ತಾರೆ. ಅಂದರೆ ದೀಪದಲ್ಲಿ ಇಟ್ಬಿಟ್ಟು ಅದನ್ನು ಸುಟ್ಟು ಆರತಿ ಮಾಡೋದು ಈ ರೀತಿ ಎಲ್ಲ ಮಾಡ್ತಾರೆ. ಸೊ ಅದೆಲ್ಲ ಒಂದು ಪಾಸಿಟಿವ್ ಎನರ್ಜಿಯನ್ನು ಅಂದರೆ ವಾತಾವರಣವನ್ನು ಶುದ್ಧವಾಗಿಡ್ಲಿಕ್ಕೆ ಅದೆಲ್ಲ ಬಳಸೋದು. ಸೊ ಹಾಗಾಗಿ ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡ್ರೆ ಮನೆ ತುಂಬ ಒಂಥರ ಘಮ ಘಮ ಅಂತ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಒಂದು ಹದಕ್ಕೆ ಬಂದಿದೆ. ಫಸ್ಟ್ ನಾನು ಕೈಯಲ್ಲಿ ಮಾಡಿದೆ. ಸೊ ಅದೊಂದು ಕೆಲವು ಮಾಡಿದ್ದೀನಿ. ಆಮೇಲೆ ಏನು ಮಾಡಿದೆ ಅಂದರೆ ಪೇಪರನ್ನು ವಿ ಶೇಪ್ಗೆ ಕಟ್ ಮಾಡಿಕೊಂಡು ಅದನ್ನು ಸುಳಿತೆಲ್ಲ ಸುತ್ತಿಬಿಟ್ಟು ಅದರೊಳಗಡೆ ಹಾಕಿ ಪ್ರೆಸ್ ಮಾಡಿ ಮಾಡಿ ಇಷ್ಟು ಧೂಪಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನೀವಿನ್ನೂ ಇದನ್ನು ಇನ್ನೂ ಚಿಕ್ಕದಾಗಿ ಸಣ್ಣದಾಗಿ ರುಬ್ಬಿ ಜರಡಿ ಸಹ ಹಿಡಿದು ಮಾಡ್ಬೋದು. ನಾನಿಲ್ಲೇನು ಹಾಗೆ ಮಾಡ್ತಾ ಇಲ್ಲ, ಜಸ್ಟ್ ಹಾಗೆ ಒಂದು ರಫ್ ಆಗಿ ಮಾಡ್ತಾ ಇದ್ದೀನಿ. ಹೆಂಗಿದ್ರೂ ಸುಡುತ್ತೆ ಅಂತೇಳಿ. ನಿಮಗೆ ಇನ್ನೂ ಸ್ವಲ್ಪ ಮೆತ್ತಗಾಗಿ ಅಂದರೆ ಇನ್ನೂ ಉದುರಿದೆ ಅಥವಾ ನನಗೆ ಇನ್ನೂ ಸ್ವಲ್ಪ ಸ್ಟ್ರಕ್ಚರಿಗೆ ಇನ್ನೂ ಬೇಕು ಅಂದರೆ ನಾನು ಆವಾಗಲೇ ಹೇಳ್ದಂಗೆ ನೀವು ಇನ್ನೂ ಸ್ವಲ್ಪ ಗೋಮೂತ್ರ ನಮ್ಮ ಹತ್ರ ಇಲ್ಲ ಸಿಕ್ಕಿಲ್ಲ ಅಂದರೆ ರೋಸ್ ವಾಟರ್ ಇರುತ್ತೆ, ಇಲ್ಲಾಂದರೆ ಕೊನೆ ಪಕ್ಷ ನೀರು. ಯಾಕಂದ್ರೆ ನೀರನ್ನು ಸಹ ಬಳಸಿ ಮಾಡ್ಬೋದು. ನಾವು ಹೇಗಿದ್ದರೂ ಇದನ್ನು ಬಿಸಿಲಲ್ಲಿ ಒಣಗಿಸ್ತೀವಿ. ಸೊ ನೀರಿನ ಅಂಶ ಇದರಲ್ಲಿ ಉಳ್ಕೊಳ್ಳೋದಿಲ್ಲ. ಹಾಗಾಗಿ ನೀರನ್ನು ಸಹ ಬಳಸ್ಬೋದು. ಇಲ್ಲ ತುಪ್ಪ ನಮ್ಮ ಹತ್ರ ತುಂಬ ಜಾಸ್ತಿ ಇದೆ ಅಂದರೆ ಬರೀ ತುಪ್ಪದಲ್ಲೇ ಕಲಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಅದೇ ಕೆಲವ್ರು ಹೇಳ್ತಾರಲ್ವ ಏನಂದರೆ ಹೂವನ್ನು ಬಳಸಬಾರ್ದು. ನನಗೆ ಅದು ಒಂದು ಇದು ಮಾತು ಒಪ್ಪಲ್ಲ. ಯಾಕಂದರೆ ನಾನು ಹೊರ್ಗಡೆಯಿಂದ ತಂದಿರೋದು ಎಷ್ಟು ಸ್ವಚ್ಛವಾಗಿರುತ್ತೆ ಅಂತ ಗೊತ್ತಿರುತ್ತಾ. ಸೊ ಈ ಥರ ಮಾಡಿದಾಗ ನಮ್ಮ ಮನಸ್ಸಿಗೂ ಸಹ ಸಮಾಧಾನ ಇರುತ್ತೆ. ಸೊ ವಿಧವಾದ ಸ್ಟ್ರಕ್ಚರಲ್ಲಿ ರೆಡಿಯಾಗಿದೆ. ನಾನು ಇವಾಗ ಹಚ್ತಾ ಇದ್ದೀನಿ. ಹಚ್ಚಿದಾಗಂತೂ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಅದು ಇಟ್ಕೊಂಡ್ರೂ ಸಹ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಯಾಕಂದರೆ ನಾವು ಧೂಪನೂ ಹಾಕಿದ್ದೀವಿ, ಕರ್ಪೂರನ ಹಾಕಿದ್ದೀವಿ, ಹಾಗೆ ಮಸಾಲ ಪದಾರ್ಥಗಳನ್ನು ಸ್ವಲ್ಪ ಹಾಕಿದ್ದೀವಿ, ತುಪ್ಪನೂ ಸಹ ಹಾಕಿದ್ದೀವಿ. ಸೊ ತುಂಬ ಚೆನ್ನಾಗಿ ಬರ್ತಾ ಇದೆ. ಅಲ್ಲಿ ಇನ್ನೂ ಯಾಕದು ಹಳದಿ ಕಾಣ್ತಾ ಇದೆ, ನಾನು ತಂಟೆ ಬಳಸಿದ್ದೀನಿ. ಸೊ ತಂಟೆ ಹೂವಿನ ದಳಗಳು ಸ್ವಲ್ಪ ಹಾಗೆ ಉಳ್ಕೊಂಡಿದೆ. ಹೇಳಿದ್ನಲ್ಲ, ನಾನು ಪೂರ್ತಿಯಾಗಿ ಫುಲ್ಲು ಸಣ್ಣದಾಗಿ ಮಾಡ್ಕೊಂಡಿರಲಿಲ್ಲ. ಒಂದು ಲೆವೆಲ್ಲಿಗೆ ಸ್ವಲ್ಪ ತರಿತರಿನೇ ಇತ್ತು, ಆ ಲೆವೆಲ್ಗೆ ಸ್ಟಾಪ್ ಮಾಡಿದ್ದೆ. ಯಾಕಂದರೆ ತುಂಬ ಪೇಷನ್ಸ್ ಬೇಕು ಅದಕ್ಕೆ ಮಾಡಲಿಕ್ಕೆ. ಅಂಗಡಿಯಿಂದ ಕೆಮಿಕಲ್ ಹಾಕಿರೋದನ್ನ ತೊಗೊಂಬಂದು ವಾತಾವರಣವನ್ನು ಮತ್ತು ಗಾಳಿಯನ್ನು ನಮ್ಮ ಆರೋಗ್ಯವನ್ನು ಕೆಡಿಸ್ಕೊಳ್ಳೋದ್ಕಿಂತ ಬದಲು ಮನೆಯಲ್ಲೇ ಈ ರೀತಿಯಾಗಿ ಟೈಮ್ ಇದ್ದಾಗ ಮಾಡಿಕೊಂಡ್ರೆ ಸೊ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಮಕ್ಕಳಿಗೂ ಒಳ್ಳೆಯದು, ನಮ್ಮ ವಾತಾವರಣಕ್ಕೂ ಒಳ್ಳೆಯದು ಅಲ್ವಾ. ಸೊ ಇದಕ್ಕೆ ಸ್ವಲ್ಪ ಟೈಮ್ ಬೇಕು, ಪೇಷನ್ಸಿಂದ ಮಾಡಿ. ಸೊ ಏನೂ ಕೆಮಿಕಲ್ ಬಳಸದೆ ಮಾಡಿದಂಥ ಈ ಒಂದು ಧೂಪ ಎಲ್ರಿಗೂ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತಾ ಇವತ್ತಿನ ನನ್ನ ವ್ಲಾಗನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.